ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂತಹ ಶ್ರೀ ಜಯರಾಜ್ ಬೋಳಾಜೆ ಇವರನ್ನ ಕೂಡ ವೇದಿಕೆಗೆ ಆಮಂತ್ರಿಸಿಕೊಳ್ತಿದ್ದೇವೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಇಳಿದು ಬಾ, ಇಳಿದು ಬಾ, ಇಳಿದು ಬಾ ಗಣಪತಿ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಸರ್ವವ್ಯಾಪಿಯಾಗಲಿ ಸಂಕ್ರಮಣ, ಸಂಕಟನ ಭವ ನಿರ್ಮಾಣ, ವಿಶ್ವ ಸಂತತಿಯ ಕಲ್ಯಾಣ, ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯಿಯ ಶೋಗಾನ.
ಕಾತ್ಯಾಯನಿ ದೇವಿ ಹಾಗೂ ಊರಿನ ಎಲ್ಲಾ ದೇವರಿಗೆ ನಮಸ್ಕರಿಸುತ್ತಾ ಇಂದು ಅವರ್ಸಾ ಮಂಡಲ ಅಂದರೆ ಅವರ್ಸಾ ಹಟ್ಟಿಕೇರಿ ಸಕಲಬೇಣ ಗ್ರಾಮದಿಂದ ಬಂದಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಹಿಂದೂ ಸಮಾಜದ ಪರವಾಗಿ ತುಂಬ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ದಿವ್ಯ ಸಾನ್ನಿಧ್ಯ ನೀಡಲು ಒಪ್ಪಿಗೆ ಕೊಟ್ಟಂತಹ ಪರಮ ಪೂಜನೆ ಮಾತಾಜಿ ತೇಜೋಮಯಿ ಶ್ರೀ ಮಾತಾ ಆಶ್ರಮ ಹುಬ್ಬಳ್ಳಿ ಇವರಿಗೆ ಅವರ್ಸಾ ಮಂಡಲದ ಹಿಂದೂ ಸಮಾಜೋತ್ಸವದ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮುಖ್ಯ ವಕ್ತಾರರಾಗಿ ಶ್ರೀ ಜಯರಾಮ್ ಬೋಳಾಜಿ ಬೆಂಗಳೂರು ಪರ್ಯಾವರಣ ಸಂರಕ್ಷಣಾ ವಿಧಿಯ ದಕ್ಷಿಣ ಹಾಗೂ ಉತ್ತರ ಪ್ರಾಂತದ ಸಂಯೋಜಕರು ಬೆಂಗಳೂರು ಇವರು ಸಹ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಅವರ್ಸಾ ಮಂಡಲದ ಹಿಂದೂ ಸಾಮ್ರಾಜ್ಯೋತ್ಸವದ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀಯುತರಿಗೆ ಗಿರೀಶ್ ಕೇಣಿಯವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖ್ಯ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಂತಹ ಎಲ್ಲಾ ಗಣ್ಯರಿಗೆ ಮಂಡಲದ ಪರವಾಗಿ ಸ್ವಾಗತ ಕೋರುತ್ತೇನೆ. ಜ್ಯೋತಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ರೂಪವಾಗಿದೆ. ಶುಭಂ ಕುರು ಕಲ್ಯಾಣ ಆರೋಗ್ಯ ಸುಖ ಸಂಪದ ಜ್ಯೋತಿ ನಮಸ್ತುತೆ. ಸಭೆಯಲ್ಲಿ ಎದ್ದು ನಿಂತು ಹೇಳಿದರು, ಇಲ್ಲ ಹಿಂದುತ್ವ ಉಳಿತದೆ, ಹಿಂದೂ ರಾಷ್ಟ್ರ ಹಾಗೆ ಆಗ್ತದೆ, ಇನ್ನು ಮುಂದೆನೂ ಹಿಂದೂ ರಾಷ್ಟ್ರ ಹಾಗೆ ಆಗುತ್ತೆ ಅಂತೇಳಿ ಅವರು ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಅದೇ ನಿದರ್ಶನದ ಮೇಲೆಗೆ ಇವತ್ತು ನಾವು ಭಾರತದಲ್ಲಿ 100 ಕೋಟಿ ಹಿಂದೂ ಜನ ವಾಸಿಸ್ತಾ ಇದ್ದೀವಿ. ಇದು ಭಾರತ ಬಿಟ್ಟು ಅಕ್ಕಪಕ್ಕದಲ್ಲಿ ಕಾಶ್ಮೀರ, ಇದು ಅಫ್ಘಾನಿಸ್ತಾನದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ, ನೇಪಾಳದಲ್ಲಿದ್ದಾರೆ, ಶ್ರೀಲಂಕಾದಲ್ಲಿದ್ದಾರೆ, ಇಂಡೋನೇಷ್ಯಾದಲ್ಲಿದ್ದಾರೆ ಹಿಂದೂಗಳು. ಆದರೆ ನಮ್ಮ ಭಾರತದಷ್ಟು 100 ಕೋಟಿ ಜನಸಂಖ್ಯೆ ಉಳ್ಳಂಥ ಹಿಂದೂ ರಾಷ್ಟ್ರ ಅಂದರೆ ನಮ್ಮ ಇಡೀ ಜಗತ್ತಿನಲ್ಲಿ ಭಾರತ ಒಂದೇ. ಅದಕ್ಕಾಗಿ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಭಾವನೆ ಬರ್ಬೇಕಂತ ಹೇಳಿ ನಿನ್ನ ಕೀರ್ತಿಯು ಜಗಲಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದುರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಇದ ಕೇಳಿ ನಲಿವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನಿಡುವೆನು ಅಡಿಯಲಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆವರ್ಸದ ಈ ಪುಣ್ಯ ಭೂಮಿಯಲ್ಲಿ ತಾಯಿ ಭೂದೇವಿಯ ಸ್ಮರಣೆಯನ್ನು ಮಾಡ್ತಾ, ಗ್ರಾಮ ದೇವತೆಗಳು ಸ್ಮರಣೆಯನ್ನು ಮಾಡ್ತಾ, ಈ ಹಿಂದೂ ಸಮಾವೇಶದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿದ್ದುಕೊಂಡು ಆಶೀರ್ವಚನ ನೀಡಲಿರುವಂತಹ ಪರಮ ಪೂಜ್ಯ ಮಾತಾಜಿ ತೇಜೋಮಯಿಜಿ ಅವರ ಚರಣ ಕಮರಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತೇನೆ. ಈ ಸಂಚಾಲನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಆರಕ್ಷಕ ಬಂಧುಗಳೇ, ಇದು ಹೆಸರಿಗಾಗಿ ಕಾರ್ಯಕ್ರಮ ಅಲ್ಲ, ನಮ್ಮ ಉಸಿರಿಗಾಗಿ ಕಾರ್ಯಕ್ರಮ. ಇದು ನಮ್ಮ ಉಸಿರಿಗಾಗಿ ಕಾರ್ಯಕ್ರಮ ನೆನಪಿಟ್ಟುಕೊಳ್ಳಿ. ಆಕಾಶದಲ್ಲಿ ತಾರೆಗಳೆಲ್ಲ, ಚಂದ್ರ ಸೂರ್ಯಾದಿ ಗ್ರಹ ತಾರ ನಕ್ಷತ್ರಗಳೆಲ್ಲ ರಜೆ ಹಾಕಿರ್ಬೇಕಾದ್ರೆ ಒಂದ್ ಸಣ್ಣ ಪ್ರಣತಿ ಹೇಳ್ತದಂತೆ, ಅವ್ರು ಯಾರು ಇಲ್ದಿದ್ರೆ ಏನಾಯ್ತು, ನಾನಿದ್ದೀನಲ್ಲ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಬೆಳಕನ್ನು ಕೊಡ್ತೇನೆ ಅಂತ ಹೇಳ್ತಂತೆ. ಕುತುಬ್ ಶಾಹಿ, ಮೊಘಲ್ ಶಾಹಿ, ಆದಿಲ್ ಶಾಹಿ ಶಾಹಿಗಳ ದರ್ಬಾರ್ನಲ್ಲಿ ಈ ಹಿಂದೂ ನೆಲವನ್ನ ಸರ್ವನಾಶ ಮಾಡಬೇಕು ಅಂತ ಪ್ರಯತ್ನ ನಡೆದಾಗ ಆ ಶ್ರೇಷ್ಠ ತಾಯಿ ಜಿಜಾಬಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಂದು ಪುತ್ರ ರತ್ನ, ಅವನಿಗೆ ತಾಯಿ ಹೇಳ್ತಾಳೆ, ನಿನ್ನ ಕರ್ತವ್ಯವನ್ನು ಹಣತೆ ರೂಪದಲ್ಲಿ ಬೆಳಗಿಸು. ಆ ಶಿವಾಜಿ ಇಲ್ಲದಿದ್ರೆ ಏನಾಗ್ತಿತ್ತು? ಒಬ್ಬ ಭೂಷಣ ಕವಿ ಹೇಳ್ತಾನೆ, ಕಾಶೀಚಿ ಕಲಾ ಜಾತಿ
मथुरा मस्जिद होती, यदि शिवाजी ना होता तो ಗೋಲ್ಡ್ ಟೋಪಿ ಹೋತಿ ಸಬಕಿ. ನಾವ್ ಯಾರು ಇಲ್ಲಿ ಇರ್ತಿರ್ಲಿಲ್ಲ, ಬುರ್ಕಾ ಹಾಕೊಡ್ತೀವಿ, ಲಂಡ್ ಪೈಜಾಮ ಹಾಕೊಡ್ತಿದ್ವಿ, ದೋಸೆ ಟೋಪಿ ಹಾಕೊಂಡು ಎಲ್ಲಿರ್ಬೇಕೋ ಅಲ್ಲಿ ಇರ್ತಿದ್ವಿ. ಸೌಭಾಗ್ಯವಶಾತ್ ಭಾರತದ ಭೂಮಿ ಅದು ಬಂಜೆ ಅಲ್ಲ, ಅದು ರತ್ನ ಗರ್ಭ ವಸುಂಧರೆ. ಕಾಲ ಕಾಲಕ್ಕೆ ಕ್ರಾಂತಿ ಶೂರರ ಕಣಕ್ಕೆ ಕಳುಹುತ ಬೆದರದೆ. ಈ ಅಂಕೋಲದ ನೆಲಕ್ಕೆ ಕರ್ನಾಟಕದ ಬಾರ್ಡೋಲಿ ಅಂತ ಹೇಳೋದು ಹೆಸರಿದೆ. ಸ್ವಾತಂತ್ರ್ಯದಲ್ಲಿ ಕೊಡುಗೆ ಈ ಭೂಮಿಯಲ್ಲಿದೆ. ಶಿಕ್ಷಕರ ಕ್ಷೇತ್ರಕ್ಕೆ ಸಾಕಷ್ಟು ಶಿಕ್ಷಕರನ್ನು ಕೊಡದಂತ ಅಭಿಧಾನವು ಈ ಭೂಮಿಗೆ ಇದೆ. ಅದನ್ನು ನೆನಪು ಮಾಡಿಕೊಡ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಯಾವ ಶಿವಾಜಿಯ ಪ್ರೇರಣೆ, ಯಾವ ಸ್ವಾಮಿ ವಿವೇಕಾನಂದರ ಪ್ರೇರಣೆ, ಆ ಪ್ರೇರಣೆಯಿಂದಲೇ ಈ ಹಿಂದೂ ಸಮಾಜವನ್ನ ಮತ್ತೆ ಮೇಲಕ್ಕೆ ಎಬ್ಬಿಸಬೇಕು ಅಂತ ಹೇಳೋ ಪ್ರಯತ್ನ ಪಟ್ಟಂತರು 100 ವರ್ಷಗಳ ಹಿಂದೆ ಡಾಕ್ಟರ್ ಕೇಶವ ಬಾಮ್ ಹೆಡಗೇವಾರ್ ಅವ್ರನ್ನ ನಾವು ಪ್ರೀತಿಯಿಂದ ಡಾಕ್ಟರ್ ಜಿ ಅಂತ ಕರಿತೀವಿ. ಹಿಂದೂ ಸಮಾಜೋತ್ಸವ ಸಮಿತಿ ಅವರ್ಸ ಮಂಡಲ ಹಿಂದೂ ಸಮಾವೇಶದ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಈ ಒಂದು ಸಮಾವೇಶದ ಪವಿತ್ರ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಮಾತಾಜಿ ತೇಜೋಮಯಿ ತಾಯಿಯವರಿಂದ ಆಶೀರ್ವಚನ. ओम पवित्रं चरितं यस्याः पवित्रं जीवनं तथा पवित्रता स्वरूपिण्ये तस्यै कुर्मो नमो नमः. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. नमः श्रीयतिराजाय विवेकानंदसूरये सच्चित्सुखस्वरूपाय स्वामिने तापहारिणे. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ದಿವ್ಯತ್ರಯರಾದಂತಹ ಶ್ರೀಮತಿ ಶಾರದಾದೇವಿಯವರ ಭಗವಾನ್ ಶ್ರೀರಾಮಕೃಷ್ಣರ ಸ್ವಾಮಿ ವಿವೇಕಾನಂದರ ಅಡಿದಾವರೆಗಳಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮದ ಪವಿತ್ರ ಸಾನ್ನಿಧ್ಯವನ್ನ ವಹಿಸಿರತಕ್ಕಂತಹ ಮಾತಾಜಿ ಶ್ರೀ 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 ತೇಜೋಮಯಿ ತಾಯಿಯವರಿಗೆ ಗುರುದಕ್ಷಿಣೆ ಹಿಂದೂ ಸಮಾಜೋತ್ಸವ ಸಮಿತಿ ಅವರ್ಸ ಇವರಿಂದ ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾದಂತಹ ದಿಕ್ಸೂಚಿ ಭಾಷಣಕಾರರು ಕೂಡ ಆಗಿರುವಂತಹ ಶ್ರೀ ಜಯರಾಜ್ ಬೋಳಾಜಿ ಅವರಿಗೂ ಕೂಡ ಗುರುದಕ್ಷಿಣೆ. ಈ ಕಾರ್ಯಕ್ರಮವನ್ನ ಅರುಣ್ ಕುಮಾರ್ ನಾಯ್ಕ್ ಹಾಗೂ ಭಾನು ರೇವಣಕರ್ ಅವರು ನೆರವೇರಿಸಿ ಕೊಡಬೇಕಾಗಿ ವಿನಂತಿ. ದಯವಿಟ್ಟು ನೆರೆದಂತ ಎಲ್ಲ ಶೋಭಿತ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಶ್ರೀಯುತ ಜಯರಾಜ್ ಬೌಳಾಜಿ ಅವರಿಗೆ ಹಿಂದೂ ಸಮಾಜೋತ್ಸವ ಸಮಿತಿ ಅವರ್ಸ ವತಿಯಿಂದ ಒಂದು ಗುರುದಕ್ಷಿಣೆ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮನ ಶ್ರೀ ಅರುಣ್ ಕುಮಾರ್ ನಾಯ್ಕರವರು ನಡೆಸಿಕೊಡಲಿದ್ದಾರೆ. ದಯವಿಟ್ಟು ಅವರಿಗಾಗಿ ಈ ವೇದಿಕೆ.